ನಿಮಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ ಜೀವನ ಏನೋ ತುಂಬಾ ಬೇಸರ ಆಗಿದೆ, ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ಅಂತ? ಹೌದು, ಇಂದಿನ ಕಾಲದಲ್ಲಿ ಬಹುತೇಕ ಜನರು ಹೀಗೆ ಫೀಲ್ ಮಾಡ್ತಾರೆ. ಒತ್ತಡ, ಸ್ಪರ್ಧೆ, ನಿರೀಕ್ಷೆಗಳು ಇವೆಲ್ಲ ಸೇರಿ ಜೀವನವನ್ನು ಗೊಂದಲದ ಪುಸ್ತಕವನ್ನಾಗಿಸಿವೆ. ಆದ್ರೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಸಾವಿರಾರು ವರ್ಷಗಳ ಹಿಂದೆಯೇ ಇದೆ. ಶ್ರೀಕೃಷ್ಣ ಕೇವಲ ದೇವರಲ್ಲ, ಜೀವನದ ಗುರು. ಅವನ ಕತೆ ಕೇವಲ ಪೌರಾಣಿಕ ಕಥೆಯಲ್ಲ, ಅದು ನಮ್ಮ ಹಿಂದಿನ ಕಾಲದ ಬದುಕಿಗೆ ಜೀವಮಾನ ಪಾಠ. ಕೃಷ್ಣ ಹುಟ್ಟಿದಾಗಲೇ ಕಷ್ಟ, ಕಾರಾಗೃಹದೊಳಗೆ ಮಳೆ, ಗಾಳಿ, ಕಂಸನ ಭಯ. ಆದರೂ ಕೃಷ್ಣನು ನಗುತ್ತಾ ಹುಟ್ಟಿದ. ಅದೇ ಮೊದಲ ಪಾಠ. ಯಾವ ಪರಿಸ್ಥಿತಿಯಲ್ಲಾದರೂ ನಿನ್ನ ನಗು ಕಳೆದುಕೊಳ್ಳಬೇಡ. ಹಿಂದಿನ ಕಾಲದಲ್ಲಿ ಚಿಕ್ಕ ತಪ್ಪಾದರೂ ನಾವು ಕೋಪಗೊಳ್ಳುತ್ತೇವೆ. ಒಬ್ಬರು ಸಂದೇಶಕ್ಕೆ ಉತ್ತರ ಕೊಡದಿದ್ದರೆ ಮನಸ್ಸು ಕೆಡುತ್ತದೆ. ಆದರೆ ಕೃಷ್ಣ ಹೇಳುತ್ತಾನೆ, ಹೊರಗಿನ ವಿಷಯಗಳು ನಿನ್ನ ಆಂತರಿಕ ಶಾಂತಿಯನ್ನು ಕದಿಯಬಾರದು. ನಗು ಅನ್ನೋದು ದುಃಖದ ವಿರುದ್ಧದ ಅತಿ ದೊಡ್ಡ ಆಯುಧ. ಅವನ ನಗು ಯುದ್ಧದ ಮಧ್ಯದಲ್ಲೂ ಇರಲಿಲ್ಲವೇ? ಹಾಗಾದರೆ ನಮ್ಮ ಕೆಲಸದ ಒತ್ತಡದಲ್ಲಿ ಇರಬಾರದೆ? ಒಂದು ದಿನ ಅರ್ಜುನ ಯುದ್ಧದ ಮೈದಾನದಲ್ಲಿ ಬಿಲ್ಲು ಬಿಟ್ಟು ಕುಳಿತ. ಅವನಿಗೆ ಯುದ್ಧ ಮಾಡೋ ಶಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಕೃಷ್ಣ ಬಂದ. ಶಾಂತವಾಗಿ ನೆಮ್ಮದಿಯಾಗಿ ಹೇಳಿದ, ಅರ್ಜುನ, ನಿನ್ನ ಕರ್ತವ್ಯದಿಂದ ಓಡಬೇಡ. ಯೋಧನ ಕರ್ತವ್ಯ ಯುದ್ಧ ಮಾಡುವುದು, ಫಲದ ಬಗ್ಗೆ ಚಿಂತಿಸಬೇಡ. ಈ ಮಾತು ಇಂದಿನ ಕಾಲಕ್ಕೂ ಸೂಕ್ತ. ನಾವು ಕೆಲಸ ಮಾಡುತ್ತೇವೆ, ಆದರೆ ಫಲ ಸಿಗದಿದ್ದರೆ ಬೇಸರ ಪಡುತ್ತೇವೆ. ಕೃಷ್ಣ ಹೇಳ್ತಾನೆ, ಫಲ ಸಿಗುವುದು ದೇವರ ಕೆಲಸ, ಪ್ರಯತ್ನ ಮಾಡುವುದು ನಿನ್ನ ಕೆಲಸ. ಅವನು ದೇವನಾದರೂ ಯಾರಿಗೂ ಫಲ ಉಚಿತವಾಗಿ ಕೊಡಲಿಲ್ಲ, ಆದರೆ ನಿಷ್ಠೆಯಿಂದ ಕೆಲಸ ಮಾಡಿದವರಿಗೆ ಆಶೀರ್ವಾದ ನೀಡಿದ. ನಾವು ಇಂದಿನ ಕಾಲದಲ್ಲಿ ಅಷ್ಟೇ ಮಾಡಬೇಕು. ನಮ್ಮ ಕರ್ತವ್ಯ ಮಾಡುವುದು, ಮನಸ್ಸನ್ನು ಸ್ಥಿರವಾಗಿಡುವುದು, ಇದೇ ನಿಜವಾದ ಭಕ್ತಿ. ಮತ್ತೊಂದು ಪಾಠ, ನಿಜವಾದ ಸ್ನೇಹ. ಸುಧಾಮನ ಕತೆ ಎಲ್ಲರಿಗೂ ಗೊತ್ತಿದೆ, ಆದರೆ ಅದರ ಅರ್ಥ ನಾವು ಮರೆತಿದ್ದೇವೆ. ಕೃಷ್ಣ ರಾಜ, ಸುಧಾಮ ಬಡವ. ಆದರೂ ಕೃಷ್ಣ ಅವನನ್ನು ಅಪ್ಪಿಕೊಂಡು ಪಾದ ತೊಳೆದು ಗೌರವಿಸಿದ. ಅಲ್ಲಿ ಒಂದು ಕ್ಷಣವೂ ನಾನು ರಾಜ, ನೀನು ಬಡವ ಅನ್ನೋ ಅಹಂಕಾರ ಇರಲಿಲ್ಲ. ಇಂದಿನ ಕಾಲದಲ್ಲಿ ನಾವು ಜನರನ್ನು ಅವರ ವೇಷ, ಮನೆ, ಹಣ ನೋಡಿ ಮೌಲ್ಯ ಮಾಡುತ್ತೇವೆ. ಆದರೆ ಕೃಷ್ಣ ಹೇಳ್ತಾನೆ, ಹೃದಯ ದೊಡ್ಡದಿರಬೇಕು, ಸ್ಥಾನ ದೊಡ್ಡದಾಗಬೇಕಿಲ್ಲ. ನಿಜವಾದ ಸ್ನೇಹ ಅಂದ್ರೆ ನಿನ್ನ ದುಃಖದಲ್ಲಿ ನಿಂತುಕೊಳ್ಳುವ ವ್ಯಕ್ತಿ. ಅವನು ಪ್ರೀತಿಯ ದೇವರೂ ಹೌದು, ಆದರೆ ಅವನ ಪ್ರೀತಿ ಬಂಧನವಿಲ್ಲದ ಪ್ರೀತಿ. ರಾಧೆಯ ಮೇಲಿನ ಪ್ರೀತಿ ಶುದ್ಧ, ತ್ಯಾಗಮಯ. ಅದು ಯಾರನ್ನು ಹಿಡಿದುಕೊಳ್ಳುವುದಲ್ಲ, ಬಿಡುವುದರಲ್ಲಿಯೇ ಪ್ರೀತಿ ಕಂಡದ್ದು. ಇಂದಿನ ಕಾಲದಲ್ಲಿ ಪ್ರೀತಿ ಅಂದ್ರೆ ವಾಟ್ಸ್ಆಪ್ ಡಿಪಿ, ಸ್ಟೇಟಸ್, ಪೊಸೆಸಿವ್ನೆಸ್ ಆಗಿಬಿಟ್ಟಿದೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಿಜವಾದ ಪ್ರೀತಿ ಅಂದ್ರೆ ಮತ್ತೊಬ್ಬರ ಸುಖದಲ್ಲೂ ನೀನು ಸಂತೋಷ ಪಡುವುದು. ಕೃಷ್ಣನ ಜೀವನದ ಮತ್ತೊಂದು ಅಚ್ಚರಿಯ ಸಂಗತಿ ಅವನ ಶಾಂತಿ. ಯುದ್ಧದ ಮಧ್ಯದಲ್ಲೂ ಫ್ಲೂಟ್ ವಾದಿಸುತ್ತಿದ್ದಾನೆ. ನೀವು ಯೋಚಿಸಿ ನೋಡಿ, ಯುದ್ಧದ ಮೈದಾನ, ಬಾಣಗಳು ಹಾರುತ್ತಿವೆ, ಆದರೂ ಕೃಷ್ಣ ಫ್ಲೂಟ್ ಹಿಡಿದಿದ್ದಾನೆ. ಅದರ ಅರ್ಥ ಶಾಂತಿ ಹೊರಗಿನ ವಾತಾವರಣದಲ್ಲಿಲ್ಲ, ಅದು ಒಳಗಿನ ಮನಸ್ಸಿನ ಸ್ಥಿತಿಯಲ್ಲಿದೆ. ಇಂದಿನ ಕಾಲದಲ್ಲಿ ನಾವು ಶಾಂತಿಯನ್ನ ಹುಡುಕೋಕೆ ಹೋಟೆಲ್, ಕೆಫೆ, ಟ್ರಿಪ್ಗೆ ಹೋಗ್ತೇವೆ. ಆದರೆ ನಿಜವಾದ ಶಾಂತಿ ಮನಸ್ಸಿನ ಒಳಗೆ ಇರಬೇಕು. ಕೃಷ್ಣ ಹೇಳ್ತಾನೆ, ಒಳಗಿನ ಶಾಂತಿ ಬಿಟ್ಟರೆ ಲೋಕದ ಯಾವ ಶಬ್ದವೂ ನಿನ್ನನ್ನು ಕಾಡಲಾರದು. ಮತ್ತೆ ಸಮಯದ ಪಾಠ. ಶ್ರೀಕೃಷ್ಣ ಯಾವ ಕೆಲಸಕ್ಕೂ ನಾಳೆ ಅಂತ ಹೇಳಲಿಲ್ಲ. ಸಮಯ ಬಂದಾಗ ಕ್ರಮ ಕೈಗೊಂಡ. ಗೋವರ್ಧನ ಬೆಟ್ಟ ಹತ್ತಿದಾಗ ಯಾರನ್ನೂ ಕಾಯಲಿಲ್ಲ. ಅವನು ಮಾಡಿದಂತೆ ನಾವು ಕೂಡ ನಮ್ಮ ಅವಕಾಶವನ್ನು ತಕ್ಷಣ ಹಿಡಿಯಬೇಕು. ಜೀವನದ ದೊಡ್ಡ ತಪ್ಪು ಇನ್ನು ಸಮಯ ಇದೆ ಅನ್ನೋದು. ಕೃಷ್ಣನ ಮಾತುಗಳು ಕೇವಲ ಧರ್ಮ ಗ್ರಂಥಗಳಲ್ಲ, ಅದು ಜೀವನದ ಮಾರ್ಗದರ್ಶಿ. ಅವನು ಹೇಳಿದ, ಯೋಗ ಕರ್ಮಾಶು ಕೌಶಲಂ, ಅಂದರೆ ನಿನ್ನ ಕೆಲಸದಲ್ಲೇ ನಿನ್ನ ಯೋಗವಿದೆ. ಅದು ಪ್ರಾರ್ಥನೆಯಾಗಿರಬಹುದು, ಕಚೇರಿ ಕೆಲಸ ಆಗಿರಬಹುದು, ಮನೆ ಕೆಲಸ ಆಗಿರಬಹುದು. ನಿಷ್ಠೆಯಿಂದ ಮಾಡಿದರೆ ಅದು ಪೂಜೆ. ನಾವೆಲ್ಲರೂ ನಮ್ಮೊಳಗೆ ಕೃಷ್ಣನಂತೆ ಬದುಕಬಹುದು. ನಮ್ಮೊಳಗೆ ನಗು ಇರಲಿ, ಶಾಂತಿ ಇರಲಿ, ಧೈರ್ಯ ಇರಲಿ. ಅವನು ಹೇಳಿದಂತೆ ನಿನ್ನೊಳಗಿನ ನಂಬಿಕೆಗೆ ಗೆಲುವು ಖಚಿತ. ಹೀಗಾಗಿ ಸ್ನೇಹಿತರೆ, ಕೃಷ್ಣನ ಜೀವನದಿಂದ ನಾವು ಕಲಿಯಬೇಕಾದದ್ದು ಒಂದು ಮಾತು: ಜೀವನವನ್ನು ನಗುತ್ತಲೇ ಎದುರಿಸು. ಯಾಕೆಂದರೆ ನಗುತ್ತಾ ಬದುಕುವವನು ಜೀವನವನ್ನು ಗೆಲ್ಲುತ್ತಾನೆ. ನಮ್ಮೊಳಗಿನ ಕೃಷ್ಣ ಎಂದರೆ ನಗು, ಧೈರ್ಯ, ಪ್ರೀತಿ, ಶಾಂತಿ. ಇವು ಜೀವಂತವಾಗಿರಲಿ.